ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದು KRS ಪಾರ್ಟಿಯ ಬೆಂಗಳೂರು ಉಪಾಧ್ಯಕ್ಷ. ಈ ದಿನ RTO ಹತ್ರ ARTO ಅವ್ರ ಹತ್ರ ಕೆಲಸ ಇತ್ತು ಅಂತ ಬಂದೆ. ARTO ಅವರು ಇರಲಿಲ್ಲ, ಹಾಗೂ ಕಚೇರಿಯಲ್ಲಿ ಫೋನ್ ತೆಗೆದಿಲ್ಲ. ಮೇಡಮ್ ಅವ್ರು ಕಾರ್ಡ್ ಹಾಕಿಲ್ಲ ನೋಡಿ. ಇಲ್ಲಿ ಯಾರೋ ಖಾಸಗಿ ವ್ಯಕ್ತಿ ಬಂದು ಯಾವುದೋ ದಾಖಲೆಗಳನ್ನ ಹುಡುಕ್ತಾ ಇದ್ರು ಕೂಡ ಇವ್ರ ಕಣ್ಣಲ್ಲಿ ನೋಡ್ದಿರಾ ಕೆಲಸ ಇವ್ರಿಗೆ ಬೇರೆ ಒಬ್ಬ ಬ್ರೋಕರ್ ಕೈಯಲ್ಲಿ ಕಾರ್ಡ್ಗಳು ಕೊಟ್ಟಿದ್ದಾರೆ. ಅಂದ್ರೆ ARTO 51 ಅಲ್ಲಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಭ್ರಷ್ಟಾಚಾರ ನೋಡಿ. ಈ ಕಾರ್ಡ್ಗಳನ್ನ ನಾವೇ ಮುಟ್ಟಲ್ಲ, ಅರ್ಥ ಆಯ್ತಾ? ನಾನೀಗ ಬಂದು ಇಲ್ಲಿ ನೋಡಿ, ಅದಕ್ಕೆ ಬಂದು ಇಲ್ಲಿ ನೋಡಿದ ತಕ್ಷಣ ಆಶ್ಚರ್ಯ, ಯಾರು ಕಾರ್ಡ್ಗಳು ಯಾರು ಮುಟ್ತಾ ಇದ್ದಾರೆ? ಕಾರ್ಡ್ಗಳು ಮುಟ್ಟೋದಕ್ಕೆ ಇವ್ರಿಗೆ ಏನ್ ಅಧಿಕಾರ ಇದೆ? ಇಲ್ಲಿ ಅಧಿಕಾರಿಗಳಿರುವ ಸರ್ಕಾರಿ ಸಂಬಳ ತಗೊಳ್ಳುವ ಅಧಿಕಾರಿಗಳು ಬ್ರೋಕರ್ಗಳಿಗೆ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಕಾರ್ಡ್ಗಳು ಕೊಟ್ಟಿದ್ದಾರೆ. ಈ ಕಾರ್ಡ್ಗಳ ಬೆಲೆ ಎಷ್ಟಿದೆ, ಎಷ್ಟು ಗಾಡಿಗಳದ್ದು, 100 ಗಾಡಿಗಳದ್ದು ತೋರ್ಸೋಣ. ಈ ಪ್ಯಾಕೆಟ್ ನೋಡಿ, ಇಲ್ಲಿ ಓಪನ್ ಮಾಡಿಸಿ ಈ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಡೀತಾ ಇರೋದು ಕೂಡು ಕಾಂಚನ ನಡೀತಾ ಇದೆ. ಈ ಮೇಡಮ್ ಅವ್ರಿಗೆ ಕೂಡು ಕಾಂಚನ ಇಲ್ಲದೆ ಈ ಸರ್ಕಾರಿಯ ಕಾರ್ಡ್ಗಳನ್ನ ಕೊಡ್ಬೇಕಾಗಿರೋದು ಅವರು, ಅಧಿಕಾರಿಗಳು ಕೊಡ್ಬೇಕಾಗಿರುವ ಖಾಸಗಿ ವ್ಯಕ್ತಿಗಳು ಚೇರಲ್ಲಿ ಕೂತ್ಕೊಂಡು ದರ್ಬಾರ್ ನಡೆಸ್ತಾರೆ. ಅಂದ್ರೆ ಇಲ್ಲಿನ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ? RTO ಇಲ್ಲಿನ KA 51 ಅಲ್ಲಿ ನಡೆಯುವಷ್ಟು ಭ್ರಷ್ಟಾಚಾರ ಎಲ್ಲಿ ನಡೆಯೋಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡ್ಬೇಕಾಗಿತ್ತು. ಒಬ್ಬ ಖಾಸಗಿ ವ್ಯಕ್ತಿ ಬೇಕಾದ್ರೆ ಅದು ವಿಡಿಯೋ ಇದೆ, ಜೋಬಲ್ಲಿ ಇಟ್ಕೊಂಡ್ ಬಂದಿದ್ದೆ ನನ್ನ ಮೊಬೈಲ್. ಆಕ್ಚುಲಿ ನಂಗೆ ಗೊತ್ತಿದೆ RTOಗಳಲ್ಲಿ ಈ ಕಡು ಭ್ರಷ್ಟಾಚಾರಗಳು ನಡೀತಾ ಇರ್ತವೆ. ಇದನ್ನ ಕಡಿವಾಣ ಹಾಕೋದಕ್ಕೆ ಅಧಿಕಾರಿಗಳಿಗೆ, ಯಾಕಂದ್ರೆ ಇವ್ರಿಗೆ ಗಿಂಬ್ಳ ಬರ್ತಾ ಇರ್ತಲ್ಲ, ಗಿಂಬ್ಳ ಮುಂದ್ಗಡೆ ಏನನ್ನ ಮಾಡ್ಕೊಂಡು ಯಾವನ ಹೆಂಗನ ಹೊಡ್ಕೊಂಡು ಹೋಗ್ಲಿ, ಇವ್ರು ಬೇಕಾಗಿಲ್ಲ. ಅದೇ ಒಂದು ಬಡವ ಯಾವನ ಬಂದು ಕೆಲಸ ಮಾಡ್ಕೊಂಡು ಬಂದ್ರೆ ಅವ್ರು ಮಾಡ್ಕೊಡೋದಿಲ್ಲ. ಅಧಿಕಾರಿಗಳು ಬಡವರಿಗೆ ಮಾಡ್ಕೊಡೋದಿಲ್ಲ ನೋಡಿ. ಬ್ರೋಕರ್ಗಳಿಗೆ ಎತ್ತಿನ ಕೈ. ಬ್ರೋಕರ್ಗಳು ಇಲ್ಲನ್ನ ಕೊಡ್ಬೋದು, ಅವ್ರ ಸಿಸ್ಟಮ್ ಅಲ್ಲನ್ನ ಕೊಡ್ಬೋದು, ಅವ್ರ ಚೇರಲ್ಲಿ ಕೂತ್ರು ಕೂಡ ಯಾರು ಕೇಳಲು ಮಟ್ಟಕ್ಕೆ RTO ಆಗಿದಾವೆ. ಅಂದ್ರೆ ನೋಡಿ, ಇಲ್ಲಿ ಹುಡುಕ್ತಾ ಇದ್ದಾನೆ ಯಾರೋ ಒಬ್ಬ 3ನೇ ವ್ಯಕ್ತಿ. ಇವರೆಲ್ಲ ಏನ್ ಮಾಡ್ತಾ ಇದ್ರು? ಕಡ್ಲೆಕಾಯಿ ತಿಂತಾ ಇದ್ರ ಅಧಿಕಾರಿಗಳು? ಕಡ್ಲೆಕಾಯಿ ತಿನ್ನೋದ್ರಲ್ಲಿ ಬಿಸಿ ಇದ್ರ? ಹಂಗಾದ್ರೆ ಹೇಳಿ ವೀಕ್ಷಕರೇ, ಮೇಲಧಿಕಾರಿಗೆ ನೀವೇನಿದ್ದೀರಾ ಅಲ್ಲಿ ಶಾಂತಿನಗರದಲ್ಲಿ ಕೂತ್ಕೊಳ್ಳೋದಲ್ಲ. ಇಂಥ ಕಡುಭ್ರಷ್ಟ ಅಧಿಕಾರಿಗಳನ್ನ ಕಟ್ಟಾಕ್ಬೇಕಾಗಿರೋ ನೀವೇ ಕಡುಭ್ರಷ್ಟತನಕ್ಕೆ ಹೋಗಿದ್ದೀರೇನೋ. ಯಾಕಂದ್ರೆ ನಿಮ್ಮ ಭಯ ಇದ್ದಿದ್ರೆ ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಮ ಭಯ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೆಯೋದಕ್ಕೆ ನೀವೇ ಒಂದು ಕಾರಣ. ಅಧಿಕಾರಿಗಳು 2 ಅಧಿಕಾರಿಗಳಿದ್ದಾರೆ. ತಮ್ಮ ಹೆಸರು ಮೇಡಮ್? ತಮ್ಮ ಹೆಸರು ಇಲ್ಲಿ ಪದನಾಮಗಳು ಹಾಕಲಿಲ್ಲ. ತಮ್ಮ ಹೆಸರು ಮೇಡಮ್? ಇನ್ನೊಂದು ಕಾಣಿಸ್ತಲ್ಲ. ನಿಮ್ದು ಸರ್? ತಮ್ಮ ಹೆಸರು ಸರ್? ತೋರ್ಸೋಣ, ಹಂಗೆ ಹತ್ರ ಕಾರ್ಡ್ ತೋರ್ಸೋಣ ಸರ್. ಕಾರ್ಡ್ ನೋಡಿ ಸರ್, ನೀವಿಬ್ರು ಕೂತಿದ್ದೀರಲ್ವ ಸರ್? ನೀವಿಬ್ರು ಕೂತಿದ್ದಾಗ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಕಾರ್ಡ್ ಟಚ್ ಮಾಡಬಾರ್ದು. ಸರ್ಕಾರಿ ದಾಖಲೆಗಳನ್ನ ಮುಟ್ಟೋದಕ್ಕೆ ನಿಮಗೆ ಬಿಟ್ಟರೆ ಯಾರಿಗೂ ಅಧಿಕಾರ ಇಲ್ಲ. ತಾವೆಲ್ಲ ಏನ್ ಮಾಡ್ತಾ ಇದ್ರಿ ಸರ್? ಸರ್ ಕೇಳಿಸ್ತಾ ಇದೆಯಾ? ಸರ್ಕಾರಿ ದಾಖಲೆಗಳನ್ನ ಮೇಡಮ್ ಆಗ್ಲಿ ನೀವಿಬ್ರಾಗ್ಲಿ ಇದ್ರಿ, ಮುಟ್ಟಬೇಕಾಗಿದ್ದಾಗ ನೀವು ತೆಗೆದುಕೊಡ್ಬೇಕು. ಈಗ ನನಗೆ ಕಾರ್ಡ್ ಬೇಕು, ನಾನು ಬಂದಾಗ ನೀವು ಯಾರೆಲ್ಲ ಒಬ್ರು ಇಲ್ಲ ನಿಮ್ಮ ಸಿಬ್ಬಂದಿಗಳನ್ನ ಕರೆದು ಕೊಡಿಸ್ಬೇಕಾಗಿತ್ತು. ಯಾರೋ ಒಬ್ಬ ಬ್ರೋಕರ್ ಬಂದು ಕಾರ್ಡ್ಗಳು ತೆಗಿಯೋವಾಗ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಯಾಕೆ ನೀವು ಅದ್ರಲ್ಲಿ ಪಾಲುದಾರರ? ನೀವು ಪಾಲುದಾರರ? ಯಾವ ಮಟ್ಟಕ್ಕೆ ಹೋಗಿದೆ ಪಾಲುದಾರಕ್ಕೆ ಕಣೆ? ಆದ್ರೆ ಯಾರು ಬೇಕಾದ್ರೂ ಸರ್ಕಾರಿ ದಾಖಲೆಗಳನ್ನ ಮುಕ್ತವಾಗಿ ಒಳಗಡೆ ಕೇವಲ ಹಂಗ್ ಬಂದು ಒಳಗಡೆ ಒಂದು ತಗೊಂಡು ಹೋಗ್ತಾ ಇದಾರೆ. ಅಂದ್ರೆ ಯಾವ ಮಟ್ಟಕ್ಕಿದೆ ಸ್ವಾಮಿ ಇಲ್ಲಿ ಭ್ರಷ್ಟಾಚಾರ? ಕಡು ಭ್ರಷ್ಟತನ ಎಲ್ಲಿದೆ ಇಲ್ಲಿ? ಯಾಕೆ ಅಡ್ಡಾಗ್ತಾ ಇಲ್ಲ ಅಧಿಕಾರಿಗಳು? ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಒಳಗಡೆ ಮುಟ್ತಾ ಇದ್ದಾನೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ನಾವೆಲ್ಲ? ನಮ್ಮ ಹೋರಾಟ ಏನಿತ್ತಿರೋದು? ನಿಜವಾಗ್ಲೂ ಇದು ಕಡಿವಾಣ ಹಾಕ್ಲೇಬೇಕು. ARTO ಬರ್ಬೇಕು. ARTO ಫೋನ್ ತೆಗೆದಿರೋದಲ್ಲ. ಈ ಒಳಗಡೆ ಬಂದಿರೋ ವಿಡಿಯೋಗೆ ಏನ್ ಉತ್ತರ ಕೊಡ್ತಾರೆ, ಇವ್ರ ಮೇಲೆ ಏನ್ ಪನಿಷ್ಮೆಂಟ್ ತಗೊಂತಾರೆ ಅನ್ನೋದನ್ನ ನಾವು ಕಾದು ನೋಡೋಣ. ನಿಮ್ಗೆ ತೋರಿಸ್ತೀನಿ. ಕೆಳಗಡೆಯಿಂದ ವಿಡಿಯೋ ಮಾಡ್ಕೊಂಡ್ ಬಂದಿದ್ವಿ. ಒಂದು ಅಧಿಕಾರಿ ಕೂಡ ಐಡೆಂಟಿ ಕಾರ್ಡ್ ಹಾಕೋದಿಲ್ಲ, ಪದನಾಮಗಳು ಕೊಡೋದಿಲ್ಲ. ಇವ್ರೇನ್ ಕೆಲಸ ಮಾಡ್ತಾರೆ, ಮೇಡಮ್ ಅವ್ರ ಏನ್ ಕೆಲಸ ಕೊಡ್ತಾರೆ, ಸಾರ್ ಏನ್ ಕೆಲಸ ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ. ನೋಡಿ, ಹಿಂದೆ ತೋರಿಸಿ ಯಾವ್ದು ಪದನಾಮಗಳಿಲ್ಲ, ಇಲ್ಲೂ ಇಲ್ಲ. ಇಲ್ಲಿ ತೋರ್ಸ ಎಲ್ಲ ಪದನಾಮಗಳು ಇದೆಯಾ, ಹಿಂದೆ ಇದೆಯಾ? ಇಲ್ಲ. ಇವ್ರು ಏನ್ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಮಧ್ಯವರ್ತಿ ಬೇಕಲ್ಲ ಅವ್ರಿಗೆ. ಇವ್ರ ಹೆಸರು ಹಾಕೊಂಡ್ಬಿಟ್ರೆ ನನ್ನಂತವ್ರು ಬಂದು ಕೆಲಸ ಮಾಡಿಸ್ಕೊಂಡಿರ್ತಾನಪ್ಪ. ಇವ್ರ ಕಷ್ಟ ಅದು. ನನ್ನ ಹೆಸರು ಹಾಕಿಲ್ಲ, ನಾನು ಈ ಸರ್ವಿಸ್ ಕೊಡಲ್ಲ ಅಂದಾಗ ನಾನು ಮಧ್ಯವರ್ತಿ ಹತ್ರ ಹೋಗ್ಲೇಬೇಕು. ಇದು ಇವರ ಅಜೆಂಡಾ. ಹಾಗಾಗಿ ಅಧಿಕಾರಿಗಳೇ ಕಣ್ಣು ಮುಚ್ಕೊಂಡು ಹಾಲು ಕುಡಿದಿದ್ದನ್ನ ಲೆಕ್ಕಕ್ಕೆ ಇರಬೇಡಿ. ಈ ಕಡುಭ್ರಷ್ಟ ಅಧಿಕಾರಿಗಳನ್ನ ಕಟ್ಟಾಕ್ಬೇಕಾದ್ರೆ ನೀವೇ. ನಿಮ್ ಕೈಯಲ್ಲಿ ಕಟ್ಟಾಕಕ್ಕಾಗಲ್ವಾ? ರಾಜೀನಾಮೆ ಕೊಟ್ಟು ಹೊರಡಿ. ನಮ್ಮ ಸಂಬಳದಿಂದ ನೀವು, ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಅದು ಗ್ಯಾಪ್ ಇಟ್ಕೊಳ್ಳಿ. ARTO ಯಾರು ಪುಣ್ಯಾತ್ಮ ಯಾರಿದಾರೋ
ಇದ್ರ ಕಚೇರಿ ನೋಡ್ಕೊಳ್ಳಿ ಸ್ವಾಮಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತೊಲಗಿ ಸ್ವಾಮಿ. ನೀವು ಬೇಡ, ನಮ್ಗೆ ನಿಮ್ಮಂತ ಅಧಿಕಾರಿಗಳು ನಮಗೆ ಬೇಡ, ತೊಲಗಿ. ಇದು ಹೇಳ್ತಾ ಎಲ್ಲಾ ಕಚೇರಿಗಳಲ್ಲೂ ತಾವೆಲ್ಲ ನೋಡ್ಕೊ, ವಿಡಿಯೋ ಇದೆ. ಎಲ್ಲಾ ಕೆಳಗಡೆಯಿಂದ ಎಷ್ಟು ಕಚೇರಿಗಳಿರಲಿ, AITO 51 ಅಲ್ಲಿ ಇದು 51 ಅಲ್ಲಿ ಯಾವುದೇ ಒಂದು ಅಧಿಕಾರಿ ಒಂದು ಐಡೆಂಟಿ ಕಾರ್ಡ್ ಆಗ್ಲಿ ಪದನಾಮಗಳಾಗ್ಲಿ ಹಾಕ್ಲಿಲ್ಲ ಅಂದಾಗ ನೋಡಿ ಈ ಮಟ್ಟಕ್ಕೆ ಆಗ್ತದೆ. ಏನ್ ನಾನು ಸರ್ವಿಸ್ ಕೊಡ್ತೀನಿ, ಏನ್ ಸರ್ವಿಸ್ ಕೊಡೋದಿಲ್ಲ ಅನ್ನೋದನ್ನ ಜನಗಳಿಗೆ ತಿಳಿಸ್ಲೇಬಾರ್ದು ಅನ್ನೋ ಲೆಕ್ಕಕ್ಕೆ ಲೋಕಾಯುಕ್ತ ಹೆಸರಿಗೆ ಲೋಕಾಯುಕ್ತ ಇದೆ. ಇವೆಲ್ಲ ನೋಡ್ಕೊಬೇಕಾದ್ರೆ ಲೋಕಾಯುಕ್ತಾನೆ, ಪದನಾಮಗಳು ಇನ್ನೊಂದೆಲ್ಲ ನೋಡ್ಕೊಬೇಕಾದ್ರೆ ಲೋಕಾಯುಕ್ತ ಅಲ್ವಾ? ಏನ್ ಲೋಕಾಯುಕ್ತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರಾ, ಇಲ್ಲ ನನಗೆ ಕಣ್ಣು ಕಾಣಿಸಲ್ಲ ಅಂತ ಕೂತಿದ್ದೀರಾ? ಗೊತ್ತಾಗ್ತಾ ಇಲ್ಲ. ಲೋಕಾಯುಕ್ತ ಅಷ್ಟು ಭ್ರಷ್ಟತನಕ್ಕೆ ಹೋಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕಂದ್ರೆ ನಿಮ್ಮ ಭಯ, ಲೋಕಾಯುಕ್ತ ಭಯ ಇದ್ದಿದ್ರೆ ನೀವೆಲ್ಲ ಅಧಿಕಾರಿಗಳು ಭಯ ಬಿಡೋರು. ನಿಮ್ಮ ಭಯ ಅಂದಿನ ಯಾರು ನಮ್ಮ ಲೋಕಾಯುಕ್ತರು ಇದ್ರಲ್ವಾ, ಸಂತೋಷ್ ಹೆಗ್ಡೆ ಅಂತ ಇದಕ್ಕೆ ತಗೊಂಬನ್ನಿ. ಆವಾಗ ತಗೊಂಬಂದಾಗ ಅಧಿಕಾರಿಗಳಿಗೆ ಭಯ ಭಕ್ತಿ ಅನ್ನೋದು ಬರುತ್ತೆ. ಇಲ್ಲ ಅಂದ್ರೆ ಖಾಸಗಿ ವ್ಯಕ್ತಿಗಳು ಒಳಗಡೆ ಒಂದು ಚೇರ್ ಅಲ್ಲಿ ಕುತ್ಕೊಂಡು ಕಾರ್ಡ್ಗಳು ಎತ್ಕೊಂತ ಇದಾರೆ ಅಂದ್ರೆ ಯಾವ ಮಟ್ಟಕ್ಕಿದೆಯಪ್ಪ ಭ್ರಷ್ಟಾಚಾರ, ಯಾವ ಮಟ್ಟಕ್ಕಿದೆ? ದಯವಿಟ್ಟು ಇದನ್ನ ನಾನು ಖಂಡಿಸ್ತಾ ಇದ್ದೀನಿ, ನಮ್ಮ KRS ತಂಡ ಖಂಡಿಸ್ತಾ ಇದ್ದೀನಿ. ಈ ಭ್ರಷ್ಟತನವನ್ನ ನಾವು ಮತ್ತು ನಮ್ಮ KRS ತಂಡ ಖಂಡಿಸ್ತೀನಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. AITOಗೆ ಮಾತಾಡೋಣ, ಯಾಕೆ ಫೋನ್ ತೆಗಿತಾ ಇಲ್ಲ, ಏನ್ ಮಾಡ್ತಾ ಇದಾರೆ AITO ಅಂತ ಇದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.